ಉದಯಗಿರಿ ಗಲಭೆ ಕೇಸನ್ನ ಆರಂಭಿಕ ಹಂತದಲ್ಲೇ ಒಂದು ಅನುಮಾನ ಮೂಡಿತ್ತು. ಇದನ್ನ ಹಳ್ಳ ಹಿಡಿಸ್ಬಿಡ್ತಾರೆ ಈ ಕೇಸನ್ನ ಅಂತ. ಹಂಗೆ ಆಗ್ತಾ ಇದೆಯಾ? ಹಳ್ಳ ಹಿಡಿಸೋ ಪ್ರಯತ್ನವನ್ನ ಪೊಲೀಸರೇ ಮಾಡಿದ್ರ ಅನ್ನೋದು ಪ್ರಶ್ನೆ. ತಮ್ಮ ಮೇಲೆ ಹಲ್ಲೆ ಆಗಿದ್ರೂ ಕೂಡ ಗಂಭೀರವಾಗಿ ಮೈಸೂರು ಪೊಲೀಸರು ಇದನ್ನ ತೆಗೆದುಕೊಳ್ತಾ ಇಲ್ಲ. 1000 ಮಂದಿ ವಿರುದ್ಧ FIR ಹಾಕಿ ಜಸ್ಟ್ 18 ಜನರನ್ನ ಬಂಧಿಸಿದ್ದಾರೆ. ಗಲಾಟೆಯಲ್ಲಿ ಮೌಲ್ವಿ ಜೊತೆಗೆ ಇದ್ದಂತಹ SDPI ಕಾರ್ಯಕರ್ತನ ಬಂಧನ ಯಾಕಿಲ್ಲ ಅನ್ನೋದು ಪ್ರಶ್ನೆ. ವಿಡಿಯೋದಲ್ಲಿ ಆತ ಇದ್ದಾನೆ, ಆದರೂ ಕೂಡ ಸಮಾಜ ಕಂಟಕ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿಲ್ಲ. ಕಲ್ಲೇಟು ತಿಂದರೂ ಕೂಡ ಮೇಲಧಿಕಾರಿಗಳ ಒತ್ತಡಕ್ಕೆ ಪೊಲೀಸರು ಸುಮ್ಮನಾದ್ರ. ಮೇಲಧಿಕಾರಿಗಳಿಗೆ ಯಾರು ಒತ್ತಡ ಹಾಕಿರ್ತಾರೆ? ಅಫ್ಕೋರ್ಸ್ ಸರ್ಕಾರದಲ್ಲಿರುವಂತಹ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು. ಸೊ ವಿಷ ಸರ್ಪನ್ ಸಾಕ್ತಾ ಇದ್ದೀವಿ ಅಂತ ಅವರು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅಥವಾ ಇನ್ನೊಂದಷ್ಟು ಕಡೆಗಳಲ್ಲಿ ಇವರೆಲ್ಲ ಸೇರಿಕೊಂಡು ಇನ್ನೂ ಕಲ್ಲು ಹೊಡಿಲಿ, ಇನ್ನೂ ಅಟ್ಯಾಕ್ ಮಾಡಲಿ, ಇನ್ನೂ ಭೀಭತ್ಸವ ಕೃತ್ಯ ಮಾಡಲಿ ಅಂತ ಬಿಟ್ಟಿರ್ಬೇಕು ಮೋಸ್ಟ್ಲಿ. ಇಲ್ಲಾಂದರೆ ಒಂದು ಸಲ ಅದು ಸರ್ಪ ಅಂತ ಗೊತ್ತಾದ್ಮೇಲೆ ಅದನ್ನು ಎಲ್ಲಿಡ್ಬೇಕು ಅಲ್ಲಿ ಇಡಬೇಕಾಗಿತ್ತು. ಆದರೆ ಇಲ್ಲ, ಇಲ್ಲಿ ವಿಷ ಸರ್ಪಕ್ಕೆ ಹಾಲುಣಿಸುವಂತಹ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಕರಪ್ಟ್ ಆದರೆ, ಕರಪ್ಟ್ ಅಂದರೆ ಬರೀ ದುಡ್ಡು ತಗೊಂಡು ಕರಪ್ಟ್ ಆಗೋದಲ್ಲ, ಮೈಂಡ್ಸೆಟ್ ಕರಪ್ಟ್ ಆದರೆ ಇಂತಹ ಕೆಲಸಗಳಿಗೆ ಕುಮ್ಮಕ್ಕನ್ನು ಪರೋಕ್ಷವಾಗಿ ಕೊಡುವಂತಹ ಕೆಲಸ ಆಗುತ್ತೆ. ಈಗಲೂ ಅಷ್ಟೇ, ಅಷ್ಟೆಲ್ಲ ಜನರ ನೆಮ್ಮದಿಯನ್ನು ಕಸ್ದುಕೊಂಡವರು, ಪೊಲೀಸರಲ್ಲೇ ಭಯದ ವಾತಾವರಣ ನಿರ್ಮಾಣ ಮಾಡಿದವರು ಕುಲ ಓಡಾಡ್ತಿದ್ದಾರೆ. ನಾಳೆ ಅವ್ರಿಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಇನ್ನೂ ಎಷ್ಟು ಘಟನೆಗಳನ್ನು ಇಂಥ ವಿಚಾರದಲ್ಲಿ ಸಹಿಸಬೇಕು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ.